ಒಮ್ಮೆ ಕಲ್ಪಿಸಿಕೊಳ್ಳಿ, ನಿಮ್ಮ ಕಣ್ಣ ಮುಂದೆ ಇದ್ದಕ್ಕಿದ್ದಂತೆ ಕತ್ತಲು ಕವಿಯುತ್ತೆ. ಬಿಳಿ ಪರದೆಯ ಮೇಲೆ ಕಲ್ಲಿದ್ದಲು ಗಾಡಿಯೊಂದು ನೇರವಾಗಿ ನಿಮ್ಮ ಮೇಲೆಯೇ ಬರುವಂತೆ ಚಲಿಸುತ್ತೆ. ಇದನ್ನು ನೋಡಿ ಜನ ಅಂದು ಎದರಿ ಥಿಯೇಟರ್ನಿಂದಲೇ ಓಡಿ ಹೋಗಿದ್ದರು. ಅಂದರೆ ನೀವು ನಂಬ್ತೀರಾ? ಹಾಗಾದರೆ ಈ ಜಾದು ಜಗತ್ತು ಹುಟ್ಟಿಕೊಂಡಿದ್ದು ಹೇಗೆ? ಬನ್ನಿ ನೋಡೋಣ. ನಮ್ಮ ಚಾನಲ್ಗೆ ಸ್ವಾಗತ. ಇದು ಸಿನಿಮಾ ಪುಟಗಳ ಅದ್ಭುತ ಜಗತ್ತು. ಇತಿಹಾಸದ ವಿಡಿಯೋಗೆ ಸ್ವಾಗತ. ನಾವು ನಿಮ್ಮ ವೇದಾಂತ್ ಅಭಿನಂದನ್ ಹಾಗೂ ಇವತ್ತು ನಾವು ಥಿಯೇಟರ್ಗೆ ಹೋಗಿ 70mm ಸ್ಕ್ರೀನ್ ಮೇಲೆ ಅದ್ದೂರಿ ಗ್ರಾಫಿಕ್ಸ್ ನಲ್ಲಿ ಡಾಲ್ಬಿ ಸೌಂಡ್ ನಲ್ಲಿ ನೋಡಿ ಎಂಜಾಯ್ ಮಾಡ್ತಾ ಇದ್ದೀವಿ. ಅಂದರೆ ಅದರ ಹಿಂದೆ ಎಷ್ಟೋ ಜನರ ಪರಿಶ್ರಮ ಹಾಗೂ ಕಲ್ಪನೆಯೂ ಇತ್ತು. ನಿಮಗೆಲ್ಲ ಗೊತ್ತಾ? ಕತ್ತಲ ಕೋಣೆಯಲ್ಲಿ ಬಿಳಿ ಪರದೆಯ ಮೇಲೆ ಚಿತ್ರಗಳು ಚಲಿಸುತ್ತವೆ, ಅದನ್ನೇ ಸಿನಿಮಾ ಅಂತ ಕರೆಯುತ್ತಾರೆ ಎಂಬ ಕಲ್ಪನೆ ಮನುಷ್ಯನಿಗೆ ಮೊದಲು ಬಂದಿದ್ದು ಯಾವಾಗ? ಸಿನಿಮಾ ಅನ್ನೋ ಪದ ಹುಟ್ಟಿದ್ದು ಹೇಗೆ, ಎಲ್ಲಿಂದ? ಈ ಜಾದುವಿನ ಹಿಂದಿದ್ದ ಆ ಇಬ್ಬರು ಅಣ್ಣ ತಮ್ಮಂದಿರು ಯಾರು? ಬನ್ನಿ ಇವತ್ತಿನ ಮೊದಲ ಸಂಚಿಕೆಯಲ್ಲಿ ಸಿನಿಮಾ ಹುಟ್ಟಿನ ರೋಚಕ ಕಥೆಯನ್ನು ತಿಳಿಸೋಣ. ಸಿನಿಮಾ ಅನ್ನೋ ಪದ ದಿಢೀರನೆ ಬಂದಿದ್ದಲ್ಲ. ಇದು ಗ್ರೀಕ್ ಭಾಷೆಯ ಕಿನೇಮಾ ಅನ್ನೋ ಪದದಿಂದ ಬಂದಿದ್ದ. ಕಿನೇಮಾ ಅಂದರೆ ಚಲನೆ ಅಥವಾ ಮೂಮೆಂಟ್ ಅಂತ ಅರ್ಥ. 1890ರ ದಶಕದಲ್ಲಿ ವಿಜ್ಞಾನಿಗಳು ನಿಶ್ಚಲವಾಗಿರುವ ಫೋಟೋಗಳಿಗೆ ಚಲನೆ ಕೊಡುವ ಪ್ರಯೋಗ ಮಾಡುತ್ತಿದ್ದರು. ಅಮೆರಿಕದಲ್ಲಿ ಥಾಮಸ್ ಎಡಿಸನ್ ಕೈನೋಟೋಸ್ಕೋಪ್ ಎಂಬ ಯಂತ್ರ ಕಂಡುಹಿಡಿದರು. ಆದರೆ ಅದರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಒಂದು ಸಣ್ಣ ರಂಧ್ರದ ಮೂಲಕ ಇಣಿಕಿ ವಿಡಿಯೋ ನೋಡಬೇಕಿತ್ತು. ಎಲ್ಲರೂ ಒಟ್ಟಿಗೆ ಕುಳಿತು ಪರದೆಯ ಮೇಲೆ ನೋಡುವ ವ್ಯವಸ್ಥೆ ಅಲ್ಲಿರಲಿಲ್ಲ. ಈ ಸಮಸ್ಯೆಗೆ ಪರಿಹಾರ ಕಂಡುಕೊಂಡವರು ಫ್ರಾನ್ಸ್ ದೇಶದ ಇಬ್ಬರು ಅಣ್ಣ ತಮ್ಮಂದಿರು, ಅಗಸ್ಟೆ ಲೂಮಿಯರ್ ಮತ್ತು ಲೂಯಿಸ್ ಲೂಮಿಯರ್. ಇವರು ಕ್ಯಾಮರಾ, ಪ್ರಿಂಟರ್ ಮತ್ತು ಪ್ರೊಜೆಕ್ಟರ್ ಮೂರನ್ನೂ ಒಳಗೊಂಡ ಸಿನಿಮಾಟೋಗ್ರಾಫ್ ಎಂಬ ಅದ್ಭುತ ಯಂತ್ರವನ್ನು ತಯಾರಿಸಿದರು. ದಿನಾಂಕ 28 ಡಿಸೆಂಬರ್ 1895ರ ಪ್ಯಾರಿಸ್ ನಗರದ ಗ್ರ್ಯಾಂಡ್ ಕೆಫೆ ಬೇಸ್ಮೆಂಟ್ನಲ್ಲಿ ಇತಿಹಾಸವೇ ಸೃಷ್ಟಿಯಾಯಿತು. ಕೇವಲ 33 ಮಂದಿ ವೀಕ್ಷಕರ ಮುಂದೆ 50 ಸೆಕೆಂಡ್ಗಳ ಒಂದು ಸಣ್ಣ ವಿಡಿಯೋವನ್ನು ಪರದೆಯ ಮೇಲೆ ಪ್ರದರ್ಶಿಸಲಾಯಿತು. ಆ ವಿಡಿಯೋ ಹೆಸರು ವರ್ಕರ್ಸ್ ಲೀವಿಂಗ್ ದ ಲೂಮಿಯರ್ ಫ್ಯಾಕ್ಟರಿ. ಹೊರಬರುತ್ತಿರುವ ಕಾರ್ಮಿಕರು. ಮನುಷ್ಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಟಿಕೆಟ್ ಕೊಟ್ಟು ಪರದೆಯ ಮೇಲೆ ಚಲಿಸುವ ಚಿತ್ರಗಳನ್ನು ನೋಡಿದ ದಿನವದು. ಹೀಗೆ ಸಿನಿಮಾಟೋಗ್ರಾಫರ್ ಕ್ರಮೇಣವಾಗಿ ಪ್ರಪಂಚಾದ್ಯಂತ ಸಿನಿಮಾ ಎಂದು ಪ್ರಸಿದ್ಧಿಯಾಯಿತು. ಪ್ಯಾರಿಸ್ನಲ್ಲಿ ಹುಟ್ಟಿದ ಈ ಸಿನಿಮಾ ಕ್ರಾಂತಿ ಭಾರತಕ್ಕೆ ಹೇಗೆ ಬಂತು? ಭಾರತದ ಮೊದಲ ಸಿನಿಮಾ ಕನಸುಗಾರ ಯಾರು? ಆ ರೋಚಕ ಕಥೆಯನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಈ ಇತಿಹಾಸದ ವಿಡಿಯೋದ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊತೀವಿ. ನಿಮ್ಮ ಬೆಂಬಲ ಪ್ರೋತ್ಸಾಹ ಇರಲಿ. ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಕೇಳ್ಕೊತೀವಿ. ಸ್ವಾಗತ. ಇದು ಸಿನಿಮಾ ಪುಟಗಳ ಅದ್ಭುತ ಜಗತ್ತು.